ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಕೃಪೆ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವು ಇಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಧ್ಯಾಯಕ್ಕಾಗಿ ನಾವು ಸತ್ಯ ಪಯಣ ಪುಸ್ತಕ, ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡಿದ್ದೇವೆ. ಇದುವರೆಗೆ ಏನೆಲ್ಲವನ್ನ ಈ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಈ ಒಂದು ಆತ್ಮದ ಒಂದು ಪಯಣವನ್ನ ಕುರಿತಂತೆ ಆ ತುಂಬಾ ಒಂದು ಜ್ಞಾನವನ್ನ ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನ ರೂಪಾ ವೆಂಕಟೇಶ್ ಮೇಡಮ್ ಅವರು ನಮಗಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಪರಮಾತ್ಮನ ಒಂದು ಸ್ವರೂಪವಾಗಿರ್ತಕ್ಕಂಥ ಆ ಪರಮ ಚೈತನ್ಯದ ಒಂದು ಅಂಶವೇ ಆಗಿರ್ತಕ್ಕಂಥ ಒಂದು ಸಣ್ಣ ಭಾಗ ಅಥವಾ ಕಿಡಿ ಅಂತ ಹೇಳಿ ನಾವೇನ್ ಹೇಳ್ತೀವಿ ಆಗಿರ್ತಕ್ಕಂಥ ಆತ್ಮ ಕಾರಣ ಲೋಕದಿಂದ ಈ ಭೂಮಿಗೆ ಮತ್ತೆ ಜನ್ಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಿದ್ಧವಾಗಿ ಬಂದಾಗ ತನ್ನೆಲ್ಲ ಆಕಾಶಿಕ್ ರೆಕಾರ್ಡ್ಸ್ ಗಳನ್ನ ನೋಡಿಕೊಂಡು ಏನೆಲ್ಲವನ್ನ ನಿರ್ಧಾರ ಮಾಡಿಕೊಂಡು ಭೂಮಿಗೆ ಬರುತ್ತೆ ಅಂತಕ್ಕಂಥ ಸಂಗತಿಯನ್ನ ನಾವೀಗಾಗ್ಲೇ ತಿಳ್ಕೊಂಡಿದ್ದೀವಿ. ಆತ್ಮವು ಪಡೆಯುವ ಪ್ರತಿ ಅನುಭವದ ಲೆಕ್ಕಾಚಾರ ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗಿರುತ್ತೆ. ಅದನ್ನೇ ಆಕಾಶಿಕ್ ರೆಕಾರ್ಡ್ ಅಂತ ಹೇಳಿ ಕರೀತಾರೆ. ಪ್ರತಿ ಒಂದು ಅನುಭವ ಆತ್ಮ ಪಡಿತಕ್ಕಂತಹ ಪ್ರತಿ ಜನ್ಮದಲ್ಲಿ ಪ್ರತಿ ಅನುಭವವು ಅದರ ಒಂದು ಲೆಕ್ಕಾಚಾರ ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗಿರುತ್ತೆ. ಆ ಅನುಭವದ ಸಾರಗಳು ಆತ್ಮದ ಮೂಲಕ್ಕೆ ಅಂದ್ರೆ ಪರಮಾತ್ಮನಿಗೆ ತಲುಪುತ್ತಿರುತ್ತವೆ. ಆ ಅನುಭವದ ಸಾರಗಳು ಪರಮಾತ್ಮನಿಗೆ ತಲುಪ್ತಾ ಇರ್ತಾವಂತೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೆ ತಲುಪ್ತಾ ಇರ್ತಾವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬೆಳ್ಳಿಯ ಹುರಿಯ ರೂಪದಲ್ಲಿ ಪ್ರಸಾರವಾಗುವ ಕಂಪನಗಳಲ್ಲಿ ಎಷ್ಟೆಲ್ಲಾ ಸಂದೇಶಗಳು ಅಡಗಿರ್ತಾವು. ಆ ಬೆಳ್ಳಿಯ ಹುರಿ ಅಂತ ನಾವು ಹೇಳ್ತೀವಲ್ಲ, ಅದು ಆತ್ಮಗೂ ಮತ್ತು ಪರಮಾತ್ಮನಿಗೂ ಸಂಪರ್ಕವನ್ನ ಏರ್ಪಡಿಸ್ತಕ್ಕಂಥ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಅದನ್ನ ಜೋಡಿಸಿಯೇ ಒಂದು ಆತ್ಮವನ್ನ ಭೂಮಿಯ ಮೇಲೆ ಜನ್ಮ ತಾಳ್ಲಿಕ್ಕೆ ಕಳಿಸಿಕೊಟ್ಟಿರ್ತಾರೆ. ಸೊ ಈ ಒಂದು ಬೆಳ್ಳಿಯ ಹುರಿಯಲ್ಲಿ ಸಾಕಷ್ಟು ಕಂಪನಗಳು, ಬೆಳ್ಳಿಯ ಹುರಿಯ ಕಂಪನಗಳಲ್ಲಿ ಸಾಕಷ್ಟು ಸಂದೇಶಗಳು ಅಡಗಿರ್ತಾವಂತ. ಆ ಸಂದೇಶ ವಾಹಕಗಳು ನಮ್ಮ ಸ್ಥೂಲ ಕಣ್ಣುಗಳಿಗೆ, ಈ ಭೌತಿಕ ಕಣ್ಣುಗಳಿಗೆ ಗೋಚರಿಸುವುದಿಲ್ಲವಾದ್ದರಿಂದ ಭೌತಿಕ ಜಗತ್ತಿಗೆ ಅದರ ಅರಿವು ಅಗೋಚರ ಆಗ್ತದ. ಅದರ ಒಂದು ಇರವು ಅಲ್ಲಿ ಏನದ ಅನ್ನೋದು ನಮ್ಗೆ ಕಂಡು ಬರೋದಿಲ್ಲ, ಕಾಣಿಸೋದಿಲ್ಲ. ತನ್ನ ಜೀವನದ ಪ್ರತಿ ನಿರ್ಧಾರದ ರೂಪರೇಷೆಗಳನ್ನು ಆತ್ಮವು ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ಸಮರ್ಪಿಸುತ್ತದೆ. ಇಲ್ಲಿ ಆತ್ಮವು ತನ್ನ ಜೀವನದ ಪ್ರತಿಯೊಂದು ನಿರ್ಧಾರದ ರೂಪರೇಷೆಗಳನ್ನ ಒಂದು ನೀಲ ನಕ್ಷೆಯನ್ನ ತಯಾರು ಮಾಡಿ ಅದನ್ನ ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ಅದನ್ನ ಸಮರ್ಪಿಸ್ತದ. ಆ ಸೂಕ್ಷ್ಮ ವಲಯದ ನಿರ್ದೇಶಕರು ಅದನ್ನ ಪರಿಶೀಲನೆ ಮಾಡ್ತಾರಂತೆ. ಪರಿಶೀಲನೆ ಮಾಡಿ ಆತ್ಮವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಅವರು ಸೃಷ್ಟಿ ಮಾಡ್ತಾರೆ. ಈ ಆತ್ಮವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾತ್ರಕ್ಕೆ ತಕ್ಕ ವಾತಾವರಣವನ್ನ ಈ ಭೂಮಿಯ ಮೇಲೆ ಅವರು ಸೃಷ್ಟಿ ಮಾಡ್ತಾರೆ. ಆತ್ಮವು ಆಯ್ಕೆ ಮಾಡಿಕೊಂಡ ತಾಯಿಯ ಗರ್ಭವನ್ನ ಮೊದಲು ಪರಿಶುದ್ಧಗೊಳಿಸ್ತಾರ. ಆತ್ಮವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಯಾವ ತಾಯಿಯ ಗರ್ಭವನ್ನ ಆಯ್ಕೆ ಮಾಡ್ಕೊಂಡಿರುತ್ತಲ್ಲ ಅದನ್ನ ಮೊದಲು ಪರಿಶುದ್ಧಗೊಳಿಸ್ತಾರಂತೆ. ನಂತರ ಆತ್ಮದ ಒಂದು ಅಂಶವನ್ನು ಅದೇ ತಯಾರಿಸಿಕೊಂಡ ನೀಲ ನಕ್ಷೆಯೊಡನೆ ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತದೆ. ಆತ್ಮದ ಒಂದೇ ಒಂದು ಅಂಶವನ್ನ ಅಲ್ಲಿ ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಒಂದು ನೀಲ ನಕ್ಷೆಯೊಡನೆ ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತೆ, ಕಳಿಸಿಕೊಡಲಾಗುತ್ತದೆ. ಗರ್ಭವು ಅಂಕುರವಾದಂದಿನಿಂದ 4 ತಿಂಗಳಗಳವರೆಗೆ ಆತ್ಮವು ಮೇಲಿನ ಲೋಕಗಳಲ್ಲಿನೇ ಇರುತ್ತದೆ. ಗರ್ಭವು ಅಂಕುರವಾದಾಗಿನಿಂದ 4 ತಿಂಗಳುಗಳವರೆಗೆ ಆತ್ಮ ಮೇಲಿನ ಲೋಕಗಳಲ್ಲಿನೇ ಇರ್ತಾ ಇರುತ್ತೆ. ಆ ಮೇಲಿನ ಲೋಕಗಳಲ್ಲಿ ಅಲ್ಲಿ ಅದು ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ, ತಾನು ಭೂಮಿಯಲ್ಲಿ ಅವತರಿಸಲು ಅವಶ್ಯಕವಾದ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನು ಅಳವಡಿಸಿಕೊಂಡು ತಯಾರಾಗ್ತಾ ಇರುತ್ತೆ.
ತಾನು ಭೂಮಿಯ ಮೇಲೆ ಭೌತಿಕ ರೂಪದಲ್ಲಿ ಜನ್ಮ ತಾಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಹಲವಾರು ಅವಶ್ಯಕ ಕೋಶಗಳನ್ನ ಅಂದ್ರೆ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನ ಅಳವಡಿಸಿಕೊಂಡು ತಯಾರಾಗ್ತಕ್ಕಂಥ ಒಂದು ಕೆಲಸವನ್ನ ಆ ಸೂಕ್ಷ್ಮ ಲೋಕದಲ್ಲಿ ಅದು 4 ತಿಂಗಳ ಅವಧಿಗೆ ಮಾಡ್ತಾ ಇರುತ್ತೆ. ನಂತರ ತನ್ನ ನೀಲನಕ್ಷೆಯ ಪ್ರಕಾರ ಶರೀರವನ್ನು ರೂಪಿಸಿಕೊಳ್ಳುವ ಮೊದಲು ತನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರವನ್ನು ಹೊಂದಿಸಿಕೊಂಡು ಸ್ಥೂಲ ಶರೀರವನ್ನು ಸೇರಲು ತಯಾರಿ ಆಗುತ್ತೆ. ಇವೆಲ್ಲವುಗಳನ್ನ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನ ಅಳವಡಿಸಿಕೊಂಡು ಈ ತನ್ನ ಒಂದು ನೀಲನಕ್ಷೆಯನ್ನ ರೂಪಿಸಿಕೊಂಡು ತನ್ನ ಒಂದು ಭೌತಿಕ ಶರೀರವನ್ನ ಸೇರೋಕ್ಕಿಂತ ಪೂರ್ವದಲ್ಲಿನೇ ಕಾರಣ ಶರೀರ, ಮಹಾಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನ ಹೊಂದಿಸಿಕೊಂಡು ಸ್ಥೂಲ ಶರೀರವನ್ನ, ಭೌತಿಕ ಶರೀರವನ್ನ ಸೇರ್ಲಿಕ್ಕೆ ಅದು ತಯಾರಿಯನ್ನ ಮಾಡ್ತಾ ಇರುತ್ತೆ ಆ 4 ತಿಂಗಳ ಅವಧಿಯಲ್ಲಿ. ಇತ್ತ ತಾಯಿಯ ಗರ್ಭವನ್ನು ಸೇರಿದ ಆತ್ಮದ ಅಂಶವು ನಕ್ಷೆಯ ಪ್ರಕಾರ ಸ್ಥೂಲ ಶರೀರದ ರಚನೆಗೆ ಗರ್ಭವನ್ನು ಸುರಕ್ಷಿತ ಸ್ಥಳವನ್ನಾಗಿ ಮಾರ್ಪಡಿಸುತ್ತದೆ. ಈ ಮೊದಲು ಗರ್ಭ ಅಂಕುರವಾಗುವಾಗಲೇ ಒಂದು ಆತ್ಮದ ಒಂದು ಅಂಶವನ್ನ ತಾಯಿಯ ಗರ್ಭದಲ್ಲಿ ಏನು ಕಳಿಸಿರ್ತಾರಲ್ಲ, ಆ ಗರ್ಭ ಏನ್ ಕೆಲಸ ಮಾಡತ್ತೆ ಅಂತಂದ್ರೆ ಈ ಸ್ಥೂಲ ಶರೀರದ ರಚನೆಗೆ ಗರ್ಭವನ್ನ ಸುರಕ್ಷಿತ ಸ್ಥಳವನ್ನಾಗಿ ಅದು ಮಾರ್ಪಡಿಸ್ಲಿಕ್ಕೆ ಸಹಕಾರ ಮಾಡ್ತಾ ಇರುತ್ತೆ. ಈ ನಂತರ ಬಂದು ಸೇರ್ಕೊಳ್ತಕ್ಕಂಥ ಆತ್ಮಕ್ಕೆ ಎಲ್ಲ ರೀತಿಯ ಒಂದು ವಾತಾವರಣವನ್ನ ಅದು ಅಲ್ಲಿ ತಯಾರು ಮಾಡತ್ತೆ. ನಂತರ 5ನೆಯ ತಿಂಗಳಿನ ಒಂದು ಶುಭ ಮುಹೂರ್ತದಲ್ಲಿ ಆತ್ಮದ ಪೂರ್ಣ ಅಂಶವು ತನ್ನ ಸರ್ವ ಸಿದ್ಧತೆಗಳನ್ನೊಳಗೊಂಡು ತಾಯಿಯ ಗರ್ಭವನ್ನು ಪ್ರವೇಶಿಸುತ್ತದೆ. ನೋಡ್ರಿ, 5ನೆಯ ತಿಂಗಳನ್ನ ಒಂದು ಶುಭ ಮುಹೂರ್ತದಲ್ಲಿ ಆತ್ಮವು ಪೂರ್ಣ ಅಂಶದೊಂದಿಗೆ ತನ್ನ ಸರ್ವ ಸಿದ್ಧತೆಗಳನ್ನು ಒಳಗೊಂಡು ತಾಯಿಯ ಗರ್ಭವನ್ನ ಪ್ರವೇಶ ಮಾಡುತ್ತೆ. ಇಷ್ಟೆಲ್ಲ ಕಾರ್ಯಗಳು ಒಮ್ಮೆ ಸೂಕ್ಷ್ಮ ವಲಯದಲ್ಲಿ ರೂಪುಗೊಂಡು ನಂತರದ ದಿನಗಳಲ್ಲಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷಗೊಳ್ಳುತ್ತವೆ. ಇವೆಲ್ಲವೂ ಮೊದಲು ಸೂಕ್ಷ್ಮ ಲೋಕದಲ್ಲಿ ತಯಾರಾಗಿ ಅನಂತರ ದಿನಗಳಲ್ಲಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾವು. ಒಂದು ಆತ್ಮವು ತನ್ನ ಜೀವಿತವನ್ನು ನಿರ್ಧರಿಸಿ ಆದ ಮೇಲೆ ಭೌತಿಕ ರೂಪವನ್ನು ಪಡೆಯುವವರೆಗೂ ಅನೇಕ ಕಾರ್ಯಕರ್ತರು ಕೆಲಸವನ್ನ ಕೈಕೊಳ್ತಾ ಇರ್ತಾರೆ. ನೋಡ್ರಿ, ಒಂದು ಆತ್ಮ ತನ್ನ ಜೀವಿತವನ್ನ ನಿರ್ಧರಿಸಿ ಆದ ಮೇಲೆ ಭೌತಿಕ ರೂಪವನ್ನ ಪಡೀತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮೇಲೆ ಹೇಳಿದಂತಹ ಕೋಶಗಳು ಒಂದೊಂದು ಬೇರೆ ಬೇರೆ ಲೋಕಗಳಲ್ಲಿ ತಯಾರಿಸಲ್ಪಡ್ತಾವು. ಆ 3 ಕೋಶಗಳು ನಾವು ಹೇಳ್ತೀವಲ್ಲ, ಅವೆಲ್ಲವೂ ಬೇರೆ ಬೇರೆ ಲೋಕಗಳಲ್ಲಿ ತಯಾರಾಗಲ್ಪಡ್ತಾವು. ಪ್ರತಿ ಲೋಕವು ಇಂತಹ ಒಂದೊಂದು ನೈಪುಣ್ಯತೆಯಿಂದ ಕೂಡಿರ್ತದ. ಪ್ರತಿ ಲೋಕದಲ್ಲಿ ಅಲ್ಲಿ ನೈಪುಣ್ಯತೆ ಇರುತ್ತೆ, ಅಲ್ಲಿ ಒಂದು ಪರ್ಫೆಕ್ಷನ್ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ಈ ಎಲ್ಲ ಕೋಶಗಳು ತಯಾರಾಗ್ತಾವು. ಪ್ರತಿ ಲೋಕಕ್ಕೂ ಒಬ್ಬ ಮೇಲ್ವಿಚಾರಕ ಇರ್ತಾನೆ. ಅವನ ನಿರ್ದೇಶನದ ಅಡಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿ ಲೋಕದಲ್ಲಿಯೂ ಒಬ್ಬ ನಿರ್ದೇಶಕ ಇರ್ತಾನೆ. ಅವನ ಅಡಿಯಲ್ಲಿ, ಅವನ ಕೈಯಲ್ಲಿ ಅನೇಕ ಸಾವಿರಾರು ಜನರು ನೈಪುಣ್ಯತೆ ಪಡೆದಿರ್ತಕ್ಕಂಥವ್ರು ಅವನ ಕೈಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರ್ತಾರೆ. ಅವನ ನಿರ್ದೇಶನದ ಅಡಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿರ್ತಾರೆ. ಸೂಕ್ಷ್ಮ ವಲಯದ ನಿರ್ದೇಶಕರ ಆದೇಶದ ಮೇರೆಗೆ ಆತ್ಮಕ್ಕೆ ಕೋಶಗಳನ್ನು ಒಂದು ಷರತ್ತಿನ ಮೇಲೆ ನೀಡಲಾಗುತ್ತೆ. ಆ ಸೂಕ್ಷ್ಮ ಲೋಕದ ನಿರ್ದೇಶಕರ ಆದೇಶದ ಹಾಗೆ ಈ ಆತ್ಮಕ್ಕೆ ಆ ಕೋಶಗಳನ್ನ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಆ ಶರೀರಗಳನ್ನ ಕೊಡ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಷರತ್ತನ್ನ ಹಾಕ್ತಾರೆ. ಆ ಷರತ್ತು ಏನು ಅಂತಂದ್ರೆ, ಕೋಶಗಳನ್ನು ಪಡೆದಾಗ ಇರುವ ಪರಿಶುದ್ಧತೆಯೊಡನೆ ಆ ಕೋಶಗಳನ್ನು ಹಿಂತಿರುಗಿಸಬೇಕು. ಈಗೇನು ನಾವೆಲ್ಲ ಕೋಶಗಳನ್ನ ಕೊಡ್ತಾ ಇದ್ವಿ, ಆ ಎಲ್ಲ ಕೋಶಗಳನ್ನ ನಾವು ಕೊಡುವಾಗ ಎಷ್ಟು ಪರಿಶುದ್ಧವಾಗಿದ್ವೋ ಮತ್ತೆ ಮರಳಿ ಬರುವಾಗ ಮತ್ತೆ ಅದನ್ನ ಮರಳಿ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವೂ ಅಷ್ಟೇ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಕೂಡಿರ್ಬೇಕು ಅಂತಕ್ಕಂಥ ಒಂದು ಷರತ್ತಿನ ಮೇಲೆ ಆ ಕೋಶಗಳನ್ನ ಕೊಟ್ಟಿರ್ತಾರೆ. ಆ ಕೋಶಗಳನ್ನು ಹಿಂತಿರುಗಿಸ್ಬೇಕೆಂಬ ಷರತ್ತಿನ ನಂತರ ಅದರ 3 ಶರೀರಗಳನ್ನು ಅಂದ್ರೆ ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಸೂಕ್ಷ್ಮ ಶರೀರಗಳನ್ನು ಆ ಕೋಶಗಳ ಮೇಲೆ ಒಂದರ ಮೇಲೊಂದರಂತೆ ಹೆಣೆದು ಭೂಲೋಕಕ್ಕೆ ರವಾನಿಸಲಾಗತ್ತೆ.
3 ಕೋಶಗಳನ್ನ ಕೊಡುವಾಗ ಈ ಕೋಶಗಳು ನಿಮಗೆ ಕೊಡುವಾಗ ಎಷ್ಟು ಶುಭ್ರವಾಗಿ ಎಷ್ಟು ಪರಿಶುದ್ಧವಾಗಿವೆಯೋ ಅದು ಅವುಗಳನ್ನ ಹಿಂತಿರುಗಿಸುವಾಗ ಅಷ್ಟೇ ಪರಿಶುದ್ಧವಾಗಿರ್ಬೇಕು ಅಂತಕ್ಕಂಥ ಒಂದು ಷರತ್ತಿನ ಆಧಾರದ ಮೇಲೆ 3 ಶರೀರಗಳು ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಸೂಕ್ಷ್ಮ ಶರೀರಗಳನ್ನ ಆ ಕೋಶದ ಮೇಲೆ ಒಂದರ ಮೇಲೆ ಒಂದು ಹೆಣೆದು ಭೂಲೋಕಕ್ಕೆ ಅವುಗಳನ್ನ ರವಾನೆ ಮಾಡ್ತಾರಂತೆ. ಈ ರೀತಿ ಸೂಕ್ಷ್ಮ ಶರೀರಗಳನ್ನೊಳಗೊಂಡ ಆತ್ಮವು ತಾಯಿಯ ಗರ್ಭವನ್ನು ಸೇರಿ ತನ್ನ ಭೌತಿಕ ಶರೀರದೊಡನೆ ಸೇರುತ್ತದೆ. ಈ ರೀತಿ ಸೂಕ್ಷ್ಮ ಶರೀರಗಳನ್ನ ಒಳಗೊಂಡಿರ್ತಕ್ಕಂತಹ ಆತ್ಮವು ತಾಯಿಯ ಗರ್ಭವನ್ನ ಸೇರಿ ತನ್ನ ಭೌತಿಕ ಶರೀರದೊಡನೆ ಸೇರ್ತದೆ. ಹೀಗೆ ಭೌತಿಕ ಶರೀರವು ಸೂಕ್ಷ್ಮ ಶರೀರದೊಂದಿಗೆ ಬೆಸೆಯಲ್ಪಡುವಾಗ ಒಂದು ವಿಶಿಷ್ಟ ರೀತಿಯ ಅಂಟಿನ ದ್ರವ್ಯವು ಪಸರಿಸಿ ಸೂಕ್ಷ್ಮ ಶರೀರವು ಸ್ಥೂಲ ಶರೀರದೊಡನೆ ಸೇರಲು ಸಹಕಾರಿಯಾಗುತ್ತದೆ. ಈ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನ ಸೇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶಿಷ್ಟ ರೀತಿಯ ಒಂದು ಅಂಟು ದ್ರವ್ಯ ಅಲ್ಲಿ ಇರ್ತದಂತ. ಆ ದ್ರವ್ಯ ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಒಳಗೆ ಹೋಗ್ಲಿಕ್ಕೆ ಸೇರ್ಲಿಕ್ಕೆ ಸಹಾಯಕಾರಿ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆತ್ಮವು ಭೂಲೋಕದಲ್ಲಿ ಜನಿಸುವ ಮೊದಲು ತನ್ನ ಮತ್ತು ಮೂಲದೊಂದಿಗಿನ ಸಂಪರ್ಕವು ನಿರಂತರವಾಗಿ ಪ್ರಚಲಿತದಲ್ಲಿರಲೆಂದು ಬಯಸುತ್ತದೆ. ಈ ಆತ್ಮವು ಭೂಲೋಕದಲ್ಲಿ ತಾನು ಜನ್ಮ ಪಡೆಯೋದಕ್ಕಿಂತ ಮೊದಲು ತನ್ನ ಮತ್ತು ಮೂಲ ಅಂದ್ರೆ ಆ ಪರಮಾತ್ಮನ ಜೊತೆಗಿನ ಒಂದು ಸಂಪರ್ಕ ಏನಲ್ಲ ಅದು ನಿರಂತರವಾಗಿ ಇರಬೇಕು ಅಂತ ಹೇಳಿ ಬಯಸ್ತಾ ಇರುತ್ತೆ. ಆದ್ರೆ ಪ್ರತಿಯೊಂದು ಕೋಶವನ್ನು ಧರಿಸುತ್ತಿರುವಂತೆಯೇ ಮೂಲದೊಂದಿಗಿನ ಸಂಪರ್ಕವನ್ನ ಸ್ವಲ್ಪವಾಗಿ ಕಳೆದುಕೊಳ್ಳುತ್ತಾ ಬರುತ್ತೆ. ಪ್ರತಿಯೊಂದು ಕೋಶಗಳನ್ನ ಪ್ರತಿಯೊಂದು ಶರೀರಗಳನ್ನ ಧರಿಸ್ತಾ ಇದ್ದ ಹಾಗೇನೆ ಆ ಮೂಲದೊಂದಿಗೆ ಆ ಮೂಲ ಪರಮಾತ್ಮನೊಂದಿಗಿನ ಸಂಪರ್ಕ ಕಡಿಮೆ ಆಗ್ತಾ ಸ್ವಲ್ಪವಾಗಿ ಕಳೆದುಕೊಳ್ತಾ ಬರ್ತದ. ತಾಯಿಯ ಗರ್ಭದಿಂದ ಹೊರಬಂದು ಭೂಮಿಯ ನೇರ ಸಂಪರ್ಕಕ್ಕೆ ಬಂದ ಮರುಕ್ಷಣವೇ ಆತ್ಮವು ತನ್ನ ಮೂಲ ಚೈತನ್ಯದೊಂದಿಗಿನ ಸಂಬಂಧದಿಂದ ಸಂಪೂರ್ಣವಾಗಿ ಮರೆಮಾಚಲ್ಪಡುತ್ತದೆ. ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದ ಕ್ಷಣದಿಂದಲೇ ಆ ಒಂದು ಮಗು ಆ ಒಂದು ಚೈತನ್ಯ ಏನದಲ್ಲ ಆ ಒಂದು ಆತ್ಮ ಏನದಲ್ಲ ಮೂಲ ಚೈತನ್ಯದೊಂದಿಗಿನ ಸಂಬಂಧವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತದೆ, ಸಂಪೂರ್ಣವಾಗಿ ಮರೆಮಾಚಲ್ಪಡುತ್ತದೆ. ಇದೇ ಕಾರಣದಿಂದಾಗಿ ಜನಿಸಿದ ಮರುಕ್ಷಣವೇ ಮಗು ಅಳಲಿಕ್ಕೆ ಶುರು ಅಳುತ್ತದೆ ಅಂತ ಹೇಳ್ತಾರೆ. ಜನಿಸಿದ ಮರುಕ್ಷಣದಿಂದಲೇ ಮಗು ಅಳಲಿಕ್ಕೆ ಶುರು ಮಾಡ್ತದ. ಆದ್ರೆ ಆ ಮಾಚುವಿಕೆಯು ಅನಿವಾರ್ಯವಾಗಿದೆ. ಆ ಎಲ್ಲ ವಿಚಾರಗಳನ್ನ ಎಲ್ಲ ಸಂಗತಿಗಳು ಆ ಮೂಲ ಚೈತನ್ಯದೊಂದಿಗಿನ ಒಂದು ಸಂಪರ್ಕ ಮತ್ತು ತನ್ನ ಎಲ್ಲ ನೆನಪುಗಳು ಮರೆಮಾಚತಕ್ಕಂಥದ್ದು ಇಲ್ಲಿ ಅನಿವಾರ್ಯವಾಗಿದೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಮಾನವ ಶರೀರವು ಎಷ್ಟೋ ವೈಶಿಷ್ಟ್ಯತೆ ಎಷ್ಟೋ ವೈವಿಧ್ಯತೆಯಿಂದ ಕೂಡಿದೆ. ಇವೆಲ್ಲವೂ ಪರಮಾತ್ಮನ ಕೊಡುಗೆ ಸರಿ. ಮಾನವನ ಶರೀರ ಎಷ್ಟೋ ವೈಶಿಷ್ಟ್ಯತೆಗಳನ್ನ ವೈವಿಧ್ಯತೆಗಳಿಂದ ಕೂಡಿದೆ. ಇವೆಲ್ಲವೂ ಆ ಪರಮಾತ್ಮನ ಕೊಡುಗೆ ಸರಿ. ಮಾನವನ ಶರೀರದ ಯಾವ ಅಂಗಗಳು ಎಲ್ಲೆಲ್ಲಿ ಜೋಡಿಸಬೇಕೆಂಬುದನ್ನು ಆ ಅಂಗಾಂಗಗಳ ಕಾರ್ಯವೈಖರಿ ಕುರಿತು ಎಲ್ಲವನ್ನು ಪರಮಾತ್ಮನ ಒಂದು ನಕ್ಷೆಯನ್ನು ತಯಾರಿಸಿ ಅದನ್ನು ಪೂರ್ಣಾತ್ಮಗಳಿಗೆ ನೀಡಿರ್ತಾನೆ. ನೋಡ್ರಿ, ಪರಮಾತ್ಮ ಆ ಮಾನವನ ಶರೀರದ ಯಾವ ಅಂಗಗಳನ್ನ ಎಲ್ಲೆಲ್ಲಿ ಜೋಡಿಸ್ಬೇಕು ಅಂತಕ್ಕಂಥದ್ದು, ಆಯಾ ಅಂಗಗಳ ಕಾರ್ಯವೈಖರಿ ಯಾವ್ಯಾವ ಅಂಗದ ಕೆಲಸ ಏನು ಅಂತಕ್ಕಂಥದ್ದನ್ನ ಒಂದು ತಯಾರು ಮಾಡಿ ಒಂದು ನಕ್ಷೆಯನ್ನ ತಯಾರು ಮಾಡಿ ಅದನ್ನ ಪೂರ್ಣಾತ್ಮಗಳಿಗೆ ನೀಡಿರ್ತಾನೆ. ಆ ರೂಪರೇಷೆಯೊಂದಿಗೆ ಆತ್ಮದ ಕರ್ಮದ ಲೆಕ್ಕಾಚಾರವನ್ನ ಮತ್ತು ಆತ್ಮವು ನಿರ್ಧರಿಸಿಕೊಂಡ ಜೀವನದ ನಕ್ಷೆ ಇವೆಲ್ಲದರ ಆಧಾರದ ಮೇಲೆ ಭೌತಿಕ ಶರೀರದ ರಚನೆ ಆಗತ್ತೆ. ಯಾವ್ಯಾವ ಅಂಗಾಂಗಗಳು ಎಲ್ಲಿ ಇರಬೇಕು, ಅವುಗಳ ಕೆಲಸಗಳು ಏನು ಅನ್ನೋದನ್ನ ನಿರ್ಧಾರ ಮಾಡಿ ಆದ ನಂತರ ಆತ್ಮದ ಕರ್ಮದ ಲೆಕ್ಕಾಚಾರದ ಪ್ರಕಾರ ಆತ್ಮವು ತಾನು ನಿರ್ಧರಿಸಿಕೊಂಡಿರ್ತಕ್ಕಂಥ ಜೀವನದ ನಕ್ಷೆ ಇವೆಲ್ಲದರ ಆಧಾರದ ಮೇಲೆ ಭೌತಿಕ ಶರೀರದ ರಚನೆ ಇಲ್ಲಿ ಆಗತ್ತೆ. ಮಾನವ ಶರೀರದ ಪ್ರಮುಖ ಅಂಗಗಳಾದ ಮೆದುಳು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಜಠರ, ಮೂತ್ರಪಿಂಡ, ಜನನಾಂಗಗಳು ಹೇಗೆ ಪ್ರಮುಖ ಭಾಗಗಳನ್ನು ಧನ್ಯ, ತತ, ಧೃತ ಎಂಬ ಸೂಕ್ಷ್ಮ ಲೋಕಗಳಲ್ಲಿ ಧನ್ವಂತರಿ ಮಹಾಶಯರ ಮೇಲ್ವಿಚಾರಣೆಯಲ್ಲಿ ತಯಾರಿಸಲಾಗುತ್ತದೆ. ಮಾನವನ ಶರೀರದ ಅತ್ಯಂತ ಪ್ರಮುಖ ಅಂಗಗಳಾಗಿರ್ತಕ್ಕಂಥ ಮೆದುಳು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಜಠರ, ಮೂತ್ರಪಿಂಡ, ಜನನಾಂಗಗಳು ಹೇಗೆ ಪ್ರಮುಖ ಭಾಗಗಳನ್ನ ಈ ಎಲ್ಲ ಪ್ರಮುಖ ಭಾಗಗಳನ್ನ ಧನ್ಯ, ತತ ಮತ್ತು ಧೃತ ಅಂತಕ್ಕಂಥ ಸೂಕ್ಷ್ಮ ಲೋಕಗಳಲ್ಲಿ ಒಬ್ಬ ಧನ್ವಂತರಿಯ ಮೇಲ್ವಿಚಾರಣೆಯಲ್ಲಿ ತಯಾರಿಸಲಾಗುತ್ತೆ. ಒಬ್ಬ ಧನ್ವಂತರಿ ಒಬ್ಬ ವೈದ್ಯರ ಒಂದು ಮೇಲ್ವಿಚಾರಣೆಯಲ್ಲಿ ಅದನ್ನ ತಯಾರಿಸಲಾಗುತ್ತೆ. ಈ ಕಾರ್ಯವು
ಬೆಳಕು ಮತ್ತು ಶಬ್ದದ ಅಲೆಗಳ ಸಂಯೋಜನೆಯಿಂದ ನಡೆಯುತ್ತೆ. ಈ ಕೆಲಸ ಹೇಗೆ ನಡೆಯುತ್ತೆ ಅಂದ್ರೆ ಬೆಳಕು ಮತ್ತು ಶಬ್ದದ ಸಂಯೋಜನೆ, ಅಲೆಗಳ ಸಂಯೋಜನೆಯಿಂದ ನಡೀತದ. ಅದಕ್ಕೆ ಅವಶ್ಯಕವಾದ ಬೆಳಕನ್ನ ಯೋಗದ ಅಗಾಧ ಶಕ್ತಿಯಿಂದ ಪ್ರಜ್ವಲಿಸಲಾಗುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಳಕನ್ನ ಹೇಗೆ ಪಡಿತಾರೆ ಅಂತಂದ್ರೆ ಯೋಗದ ಅಗಾಧ ಶಕ್ತಿಯಿಂದ ಅದನ್ನ ಪಡೆಯಲಾಗುತ್ತೆ. ಪ್ರಖರವಾದ ಅಗ್ನಿಯ ಜ್ವಾಲೆಯಿಂದ ಉರಿಯುತ್ತಿರುವ ಆ ಬೆಳಕಿನ ಕಣಗಳನ್ನು ಅತ್ಯುನ್ನತ ಶಕ್ತಿಯನ್ನು ಹೊಂದಿರುವಂತಹ ಶಬ್ದದ ಕಂಪನಗಳೊಂದಿಗೆ ಮೇಳೈಸಿ ಸೂಕ್ಷ್ಮ ಯಂತ್ರಗಳ ಮೂಲಕ ಹಾಯಿಸಿ ಅಚ್ಚುಗಳಲ್ಲಿ ಸುರಿಯಲಾಗುತ್ತದೆ. ನೋಡ್ರಿ, ಈ ಅಗ್ನಿಯ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಅಗ್ನಿಯ ಜ್ವಾಲೆಯಿಂದ ಉರಿತಕ್ಕಂತಹ ಬೆಳಕಿನ ಕಣಗಳನ್ನ ಅತ್ಯುನ್ನತ ಶಕ್ತಿಯನ್ನು ಹೊಂದಿರತಕ್ಕಂಥ ಶಬ್ದದ ಕಂಪನದೊಂದಿಗೆ ಮೇಳೈಸಿ ಸೂಕ್ಷ್ಮ ಯಂತ್ರಗಳ ಮೂಲಕ ಹಾಯಿಸಿ ಅಚ್ಚುಗಳಲ್ಲಿ ಅದನ್ನ ಸುರಿಯಲಾಗುತ್ತೆ. ಹೀಗೆ ತಯಾರಿಸಲ್ಪಟ್ಟ ಅಂಗಗಳು ಸೂಕ್ಷ್ಮ ರೂಪದಲ್ಲಿದ್ದು ಇವುಗಳ ಕಂಪನಗಳು ಮಾನವನ ಅರಿವಿನ ಮಟ್ಟಕ್ಕೆ ಮೀರಿದವುಗಳಾಗಿವೆ. ಈ ರೀತಿ ತಯಾರಿಸಿರ್ತಕ್ಕಂಥ ಅಂಗಗಳೇನವಲ್ಲ ಇವೆಲ್ಲವೂ ಸೂಕ್ಷ್ಮ ರೂಪದಲ್ಲಿದ್ದು ಮಾನವನ ಒಂದು ಅರಿವಿನ ಮಟ್ಟಕ್ಕೆ ಮೀರಿರ್ತಕ್ಕಂಥ ಒಂದು ಸಂಗತಿ ಇದಾಗಿದೆ. ಅತಿ ಉನ್ನತ ಮಟ್ಟದ ಕಂಪನಗಳಿಂದ ನಿರ್ಮಿಸಲ್ಪಟ್ಟ ಈ ಅಂಗಗಳನ್ನ ತಾಯಿಯ ಗರ್ಭಕ್ಕೆ ಶರೀರ ರಚನೆಯ ಕಾರ್ಯದಲ್ಲಿ ನಿರತವಾಗಿರುವ ಆತ್ಮಕ್ಕೆ ನೀಡಲಾಗುತ್ತದೆ. ಸೊ ಈ ಅಂಗಗಳನ್ನೆಲ್ಲ ಅತ್ಯಂತ ಉನ್ನತ ಮಟ್ಟದ ಕಂಪನದಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಈ ಎಲ್ಲ ಅಂಗಗಳನ್ನ ತಾಯಿಯ ಗರ್ಭಕ್ಕೆ ಶರೀರ ರಚನೆಯ ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಒಂದು ಆತ್ಮಕ್ಕೆ ಅವುಗಳನ್ನ ನೀಡಲಾಗುತ್ತೆ. ಹೀಗೆ ಸೂಕ್ಷ್ಮ ರೂಪದಲ್ಲಿ ದೊರೆತ ಅಂಗಗಳನ್ನು ಪಂಚಭೂತಗಳ ಸಹಾಯದಿಂದ ಸೂಕ್ಷ್ಮ ರೂಪದಲ್ಲಿ ದೊರೆತಿರ್ತಕ್ಕಂಥ ಈ ಎಲ್ಲ ಅಂಗಗಳನ್ನ ಪಂಚಭೂತಗಳ ಸಹಾಯದಿಂದ ಭೌತಿಕ ರೂಪಕ್ಕೆ ತರುವಲ್ಲಿ ಸುಶ್ರುತರ ತಂಡದ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಈ ಪಂಚಭೂತಗಳ ಸಹಾಯದಿಂದ ಅವುಗಳನ್ನ ಭೌತಿಕ ರೂಪಕ್ಕೆ ತರುವ ಒಂದು ಕೆಲಸದಲ್ಲಿ ಅನೇಕ ಜನರು ಕಾರ್ಯಕರ್ತರು ಕೆಲಸ ನಿರ್ವಹಿಸ್ತಾರೆ. ಆ ಸಮಯದಲ್ಲಿ ಕೃತ, ವೈನ ಮತ್ತು ಝಂಕ ಎಂಬ ಏಕಕೋಶ ಜೀವಿಗಳನ್ನ ಬಳಸ್ತಾರಂತೆ. ಕೃತ, ವೈನ ಮತ್ತು ಝಂಕ ಅಂತಕ್ಕಂಥ ಏಕಕೋಶ ಜೀವಿಗಳನ್ನ ಇಲ್ಲಿ ಬಳಸ್ತಾರೆ. ಇವು ಸೂಕ್ಷ್ಮ ರೂಪದಲ್ಲಿ ದೊರೆತ ಅಂಗಗಳ ಪ್ರಕಂಪನಗಳನ್ನು ಕಡಿಮೆಗೊಳಿಸಿ ಮಾನವನ ಶರೀರವನ್ನು ಹೊಂದಿಕೊಳ್ಳುವ ಪ್ರಕಂಪನಗಳೊಂದಿಗೆ ಶ್ರುತಿಗೊಳಿಸುವ ಕಾರ್ಯವನ್ನು ನಿರ್ವಹಿಸ್ತವೆ. ಈ ಏಕಕೋಶ ಜೀವಿಗಳೇನವಲ್ಲ ಇವು ಸೂಕ್ಷ್ಮ ರೂಪದಲ್ಲಿ ದೊರೆತಿರ್ತಕ್ಕಂಥ ಅಂಗಗಳ ಪ್ರಕಂಪನವನ್ನ ಕಡಿಮೆ ಮಾಡಿ ಅವು ಮಾನವನ ಶರೀರಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಪ್ರಕಂಪನಗಳನ್ನ ಇಲ್ಲಿ ಶ್ರುತಿಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಇವರು ನಿರ್ವಹಿಸ್ತಾರೆ. ಪ್ರಕೃತಿ ಮಾನವನ ಮೊದಲ ತಾಯಿ. ಪ್ರಕೃತಿಯನ್ನು ಮಾತೆಗೆ ಹೋಲಿಸಲಾಗುತ್ತದೆ. ಏಕೆಂದ್ರೆ ಪಂಚಭೂತ ತತ್ವಗಳಾದ ಮಣ್ಣು, ನೀರು, ಗಾಳಿ, ಅಗ್ನಿ, ಆಕಾಶ ಇವುಗಳ ಮೇಲ್ವಿಚಾರಣೆಯ ಕಾರ್ಯ ಪ್ರಕೃತಿಯದಾಗಿದೆ. ಪ್ರಕೃತಿ ಅಂತಕ್ಕಂಥದ್ದು ಮಾನವನ ಮೊದಲ ತಾಯಿ ಅಂತ ಹೇಳ್ತಾರೆ. ಆ ಪ್ರಕೃತಿಯನ್ನ ತಾಯಿಗೆ, ಮಾತೆಗೆ ಹೋಲಿಸ್ತಾರೆ. ಯಾಕಂತಂದ್ರೆ ಪಂಚಭೂತ ತತ್ವಗಳಾಗಿರ್ತಕ್ಕಂತಹ ಮಣ್ಣು, ನೀರು, ಗಾಳಿ, ಆಕಾಶ ಇವುಗಳ ಮೇಲ್ವಿಚಾರಣೆಯ ಕಾರ್ಯ ಯಾರದು ಅಂತಂದ್ರೆ ಆ ಪ್ರಕೃತಿಯದಾಗಿದೆ. ಸೃಷ್ಟಿಯ ಕಾರ್ಯದಲ್ಲಿ ಪ್ರಕೃತಿಯ ಕಾರ್ಯ ಅತ್ಯಂತ ಮಹತ್ವದ್ದಾಗಿದೆ. ಅದು ಭೂಲೋಕಕ್ಕೆ ಮಾತ್ರವಲ್ಲ, ಪ್ರತಿ ಲೋಕದ ಪ್ರತಿ ಕ್ಷಣದ ಸೃಷ್ಟಿಯ ಮೂಲಭೂತವಾಗಿದೆ. ಈ ಪ್ರಕೃತಿ ಅಂತಕ್ಕಂಥದ್ದು ಕೇವಲ ಭೂಲೋಕ ಮಾತ್ರ ಅಲ್ಲ, ಪ್ರತಿ ಲೋಕದ ಪ್ರತಿ ಕ್ಷಣದ ಸೃಷ್ಟಿಯ ಮೂಲಭೂತವಾಗಿರ್ತಕ್ಕಂಥ ಒಂದು ಅಂಶದಾಗಿದೆ. ಪ್ರತಿ ಲೋಕದ ವಾತಾವರಣವು ವಿಭಿನ್ನವಾಗಿರುವುದರಿಂದ ಆಯಾ ಲೋಕಗಳಿಗೆ ಸಂಬಂಧಿಸಿದಂತೆ ಪಂಚಭೂತ ತತ್ವಗಳ ಕಾರ್ಯವನ್ನು ನಿರ್ಧರಿಸುವ ಬಾಧ್ಯತೆ ಪ್ರಕೃತಿಯದಾಗಿದೆ. ಪ್ರತಿ ಕೋಶದ ರಚನೆಯಲ್ಲಿ ಪ್ರಕೃತಿಯ ಕಾರ್ಯ ಅಪಾರವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಂದು ಕೋಶದ ರಚನೆಯಲ್ಲಿ ಈ ಪ್ರಕೃತಿಯ ಕೆಲಸ ಏನದ ಬಹಳಷ್ಟು ಅಪಾರವಾಗಿರ್ತಕ್ಕಂಥದ್ದು. ಹೀಗೆ ಅನೇಕ ಲೋಕಗಳ ಕಾರ್ಯಕರ್ತರ, ಮೇಲ್ವಿಚಾರಕರ ಪ್ರಕೃತಿಯ ಸಹಯೋಗದಿಂದ ಆತ್ಮವು ಮಾನವನ ರೂಪವನ್ನು ಪಡೆಯುತ್ತದೆ. ಅನೇಕ ಜನ ಕಾರ್ಯಕರ್ತರ, ಮೇಲ್ವಿಚಾರಕರ ಮತ್ತು ಪ್ರಕೃತಿಯ ಸಹಯೋಗದಿಂದ ಒಂದು ಆತ್ಮ ಮಾನವನ ರೂಪವನ್ನು ಪಡೆಯುತ್ತದೆ. ಹೀಗೆ ಮಾನವ ಜನ್ಮವನ್ನು ಭೂಮಿಯಲ್ಲಿ ಸಾಕಾರಗೊಳಿಸಿಕೊಂಡ ಆತ್ಮವು ತನ್ನ ಜೀವನವನ್ನು ಜೀವಿಸಲು ಆರಂಭ ಮಾಡುತ್ತೆ. ತಾನು ಮಾನವ ರೂಪಿಯಾಗಿ ಭೂಮಿಯ ವಾತಾವರಣದ ಪ್ರಥಮ ಸ್ಪರ್ಶದಿಂದಲೇ ಆತ್ಮವು ತನ್ನ ಸ್ವರೂಪವನ್ನು ಸಂಪೂರ್ಣವಾಗಿ ಮರೆಯುತ್ತದೆ. ಭೂಮಿಯ ಪ್ರಥಮ ಸ್ಪರ್ಶದಿಂದಲೇ ಈ ಆತ್ಮವು ತನ್ನ ಮೂಲ ಸ್ವರೂಪವನ್ನು, ತಾನು ಆತ್ಮಸ್ವರೂಪಿ, ತಾನು ಬೆಳಕಿನ ರೂಪ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಮರೀತದ. ಇದರಿಂದಾಗಿ ಆತ್ಮದ ಅಸ್ತಿತ್ವವನ್ನು ಮರೆತು ಮಾನವನ ಅಸ್ತಿತ್ವವೇ ತನ್ನ ಅಸ್ತಿತ್ವವೆಂದು ತಿಳಿದು ಜೀವಿಸ್ಲಿಕ್ಕೆ ಶುರು ಮಾಡ್ತದ. ಈ ಭೌತಿಕ ದೇಹವೇ, ಮಾನವನ ಅಸ್ತಿತ್ವವೇ ತನ್ನ ನಿಜವಾದ ಅಸ್ತಿತ್ವ ಅಂತ ತಿಳಿದು ಜೀವಿಸ್ಲಿಕ್ಕೆ ಶುರು ಮಾಡ್ತದ. ಹೀಗೆ ಎಷ್ಟೋ ಸಿದ್ಧತೆಗಳೊಡನೆ ಮಾನವನಾಗಿ ಭೂಮಿಯಲ್ಲಿ ಜನಿಸಿ ತಾನೇ ನಿರ್ಣಯಿಸಿಕೊಂಡ ರೀತಿಯಲ್ಲಿ ಜೀವಿಸಲು ಆರಂಭಿಸುತ್ತದೆ. ಆದರೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಗೊಂದಲ. ಏಕೆಂದ್ರೆ
ತಾನು ಆತ್ಮವೆಂಬ ಪರಿಜ್ಞಾನದಿಂದ ಸಂಪೂರ್ಣ ವಂಚಿತನಾಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಗೊಂದಲಕ್ಕೆ ಒಳಗಾಗತ್ತೆ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಇದು ಆತ್ಮದ ಒಂದು ಆದಿ, ಆತ್ಮದ ಮೂಲ ಯಾವ ರೀತಿ ಇದೆ, ಯಾವ ರೀತಿ ಅದು ಮಾನವ ರೂಪವನ್ನ ಪಡೀತದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ಮುಂದೆ ಈ ಆತ್ಮದ ಜೀವನ ಯಾವ ರೀತಿಯಾಗಿರುತ್ತೆ, ಶರೀರದಲ್ಲಿ ಪ್ರವೇಶಿಸಿದ ಕ್ಷಣದಿಂದ ಪ್ರಾರಂಭವಾಗಿ ಶರೀರವನ್ನ ತ್ಯಜಿಸುವವರೆಗಿನ ಪ್ರತಿ ಕ್ಷಣದ ಅನುಭವಗಳ ಚಿತ್ರಣವೇ ಜೀವನ. ಜೀವನ ಅಂದ್ರೇನು, ಈ ಶರೀರ ಪ್ರವೇಶ ಮಾಡಿದ ಕ್ಷಣದಿಂದ ಪ್ರಾರಂಭವಾಗಿ ಶರೀರವನ್ನ ಬಿಡ್ತಕ್ಕಂಥ ಒಂದು ಕೊನೆಯ ಕ್ಷಣದವರೆಗಿನ ಏನೇನು ಅನುಭವಗಳನ್ನ ನಾವು ಪಡಿತೇವೋ ಅದರ ಚಿತ್ರಣವೇ ಜೀವನ. ಆ ಅನುಭವಗಳ ಚಿತ್ರಣವು ಮನೋಮಯ ಕೋಶಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುತ್ತೆ. ಆ ಎಲ್ಲ ಅನುಭವಗಳು ಇವುಗಳ ಚಿತ್ರಣ ಎಲ್ಲಿ ಸಂಗ್ರಹಿಸಲ್ಪಟ್ಟಿರ್ತದೆ ಅಂದ್ರೆ ಮನೋಮಯ ಕೋಶದಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಿತ್ರಿಸಲ್ಪಟ್ಟಿರ್ತದ. ಮನೋಮಯ ಕೋಶದಲ್ಲಿ ಆತ್ಮದ ಪ್ರತಿ ಜೀವನದ ಅನುಭವಗಳು ಶೇಖರಣೆಗೊಳ್ಳುತ್ತಿರುತ್ತವೆ. ಹೀಗೆ ಶೇಖರಣೆಯಾದ ಅನುಭವಗಳ ಪರಿಣಾಮದಿಂದ ಆತ್ಮ ಸ್ಮೃತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಶೇಖರಣೆಯಾಗಿರ್ತಕ್ಕಂಥ ಅನುಭವಗಳಿಂದಾಗಿ ಅದರ ಪರಿಣಾಮದಿಂದ ಆತ್ಮ ತನ್ನ ಸ್ಮೃತಿಯನ್ನ, ತನ್ನ ನೆನಪನ್ನ ಕಡಿಮೆ ಮಾಡ್ತಾ ಹೋಗ್ತದ. ಹೀಗೆ ಮನೋಮಯ ಕೋಶದಲ್ಲಿ ಶೇಖರಣೆಗೊಂಡ ಅನುಭವದ ಫಲಾಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನಿಸಲ್ಪಡುತ್ತವೆ. ಮನೋಮಯ ಕೋಶದಲ್ಲಿ ಈ ಶೇಖರಿಸಲ್ಪಟ್ಟಿರ್ತಕ್ಕಂಥ ಅನುಭವಗಳು, ಅದರ ಫಲಾಫಲಗಳು ವಿಜ್ಞಾನಮಯ ಕೋಶಕ್ಕೆ ರವಾನಿಸಲ್ಪಡುತ್ತವೆ. ಈ ಫಲಾಫಲಗಳ ಆಧಾರದ ಮೇಲೆ ವಿಜ್ಞಾನಮಯ ಕೋಶವು ಆತ್ಮದ ಪಾತ್ರಕ್ಕೆ ತಕ್ಕಂತೆ ಗುಣ, ಅಭಿರುಚಿ, ಸಂಸ್ಕಾರಗಳನ್ನು ನಿರ್ಧರಿಸುತ್ತದೆ. ಈ ಫಲಾಫಲಗಳ ಆಧಾರದ ಮೇಲೆ ವಿಜ್ಞಾನಮಯ ಕೋಶ ಆ ಆತ್ಮದ ಪಾತ್ರಕ್ಕೆ ತಕ್ಕಂತೆ ಎಂಥ ಗುಣ ಇರಬೇಕು, ಎಂಥ ಅಭಿರುಚಿ, ಎಂಥ ಸಂಸ್ಕಾರಗಳು ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತದ. ಶರೀರವನ್ನು ಧರಿಸುವ ಪ್ರತಿ ಭೌತಿಕ ಶರೀರಧಾರಿಯು ಆತ್ಮ ಸ್ಮೃತಿಯಿಂದ ವಂಚಿತನಾಗುತ್ತಾನೆ. ಪ್ರಾಣಿ ಪಕ್ಷಿಗಳಿಗೆ ಇತರ ಸೂಕ್ಷ್ಮ ಪ್ರಕಂಪನಗಳಿಂದ ಕೂಡಿದ ಆತ್ಮಗಳ ಇರುವಿಕೆಯನ್ನು ಗ್ರಹಿಸುವ ಶಕ್ತಿ ಇದೆ, ಆದರೂ ಅವುಗಳ ಆಲೋಚನಾ ಮಟ್ಟವು ಬಹಳ ಕಡಿಮೆ ಸ್ಥಾಯಿಯಿಂದ ಕೂಡಿರುವ ಕಾರಣ ಅವುಗಳು ಇತರ ಆತ್ಮದ ಕಂಪನಗಳನ್ನು ಗ್ರಹಿಸಿದ ತಕ್ಷಣ ಭಯಭೀತರಾಗುತ್ತವೆ. ಮಾನವನ ಆಲೋಚನಾ ಮಟ್ಟವು ಉತ್ತಮ ಸ್ಥಾಯಿಯಲ್ಲಿದ್ದು ಮಾನವ ಜನ್ಮಗಳಲ್ಲಿ ಮಾತ್ರವೇ ಆತ್ಮಗಳ ಬಗ್ಗೆ, ತಮ್ಮ ಸತ್ಯ ಸ್ವರೂಪದ ಬಗ್ಗೆ ತಿಳಿಯುವ ಅವಕಾಶ ಇದೆ. ಈ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಈ ಸೂಕ್ಷ್ಮ ಪ್ರಕಂಪನ ಕೂಡಿರ್ತಕ್ಕಂಥ ಆತ್ಮಗಳ ಇರುವಿಕೆ ಇರ್ತದ. ಆದ್ರೆ ಅವು ಕಡಿಮೆ ಸ್ಥಾಯಿಯಿಂದ ಕೂಡಿರ್ತಕ್ಕಂಥ ಪ್ರಾಣಿಗಳಾಗಿರೋದ್ರಿಂದ ಇದಕ್ಕಿಂತ ಸ್ವಲ್ಪ ಹೆಚ್ಚು ಉನ್ನತ ಮಟ್ಟದ ಒಂದು ಪ್ರಕಂಪನವನ್ನು ಹೊಂದಿರತಕ್ಕಂಥ ಮಾನವನ ಆಲೋಚನಾ ಮಟ್ಟ ಉತ್ತಮ ಸ್ಥಾಯಿಯಲ್ಲಿರೋದ್ರಿಂದ ಮಾನವನ ಜನ್ಮಗಳಲ್ಲಿ ಮಾತ್ರವೇ ಆತ್ಮಗಳ ಬಗ್ಗೆ, ತಮ್ಮ ಸತ್ಯ ಸ್ವರೂಪದ ಬಗ್ಗೆ ತಿಳಿತಕ್ಕಂಥ ಅವಕಾಶಗಳು ಇರ್ತವೆ. ತಾಯಿಯ ಗರ್ಭವನ್ನು ಪ್ರವೇಶಿಸಿದ ಆತ್ಮವು ತನ್ನ ಸತ್ಯ ಸ್ವರೂಪವನ್ನು ಮರೆಯುವುದು ಸಹಜ. ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿರ್ತಕ್ಕಂಥ ಆತ್ಮ ತನ್ನ ಸತ್ಯ ಸ್ವರೂಪವನ್ನು ಮರಿತಕ್ಕಂಥದ್ದು ಸಹಜ. ಮಾನವನ ಬಾಲ್ಯದ 5 ವರ್ಷಗಳು ಅತಿ ಶ್ರೇಷ್ಠವಾಗಿವೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತ್ಮವು ತನ್ನ ಭೌತಿಕ ಶರೀರದಿಂದ ಸುಲಭವಾಗಿ ಸೂಕ್ಷ್ಮ ಶರೀರಿಯಾಗಿ ಹೊರ ಬರಬಹುದು. ಮಗು 5 ವರ್ಷಗಳವರೆಗೆ ಅದು ಬಹಳಷ್ಟು ಪರಮಾತ್ಮನ ಸಂಪರ್ಕದಲ್ಲಿನೇ ಇರುತ್ತೆ, ಆತ್ಮಸ್ವರೂಪಿಯಾಗಿ ಇರುತ್ತೆ. ಅದು ಸುಲಭವಾಗಿ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರಿಯಾಗಿ ಹೊರ ಬರಬಹುದು ಅಂತ ಹೇಳ್ತಾರೆ. ಹೀಗೆ ಹೊರಬಂದು ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ತನ್ನ ಅನುಭವಗಳನ್ನ ಹಂಚಿಕೊಳ್ತಾ ಇರ್ತದ. ಈ ಕಾರ್ಯವು ಮಗು ಮಲಗಿದ್ದಾಗ ನಡೀತದ, ಈ ಕೆಲಸ ಮಗು ನಿದ್ರೆಯಲ್ಲಿದ್ದಾಗ ನಡೀತದ. ಆದ ಕಾರಣವೇ ಮಲಗಿದ ಮಕ್ಕಳನ್ನ ಎಬ್ಬಿಸಬಾರದು ಅಂತ ಹೇಳ್ತಾರೆ. ಭೌತಿಕ ಶರೀರವು ನಿರ್ಜಿಸುವಾಗ ಸೂಕ್ಷ್ಮ ಶರೀರಿಯಾಗಿ ಹೊರಬಂದು ಆತ್ಮವು ತನ್ನಿಚ್ಛೆಯಂತೆ ವಿಹಾರವನ್ನ ಮಾಡ್ತಾ ಇರ್ತದೆ. ತನ್ನ ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ಳಬೇಕಾದ ಸಂದರ್ಭಗಳನ್ನು ಮುಂಚಿತವಾಗಿ ಕಾಣುವುದು ಅಥವಾ ಹಿಂದಿನ ಜನ್ಮಗಳಲ್ಲಿ ಕಂಡ ಸ್ಥಳಗಳಿಗೆ ಭೇಟಿ ನೀಡುವುದು ಇವೆಲ್ಲವೂ ನಡೀತಾ ಇರ್ತಾವ. ಆ ಸಂದರ್ಭದಲ್ಲಿ ಮಗು ಮಲಗಿದ ಒಂದು ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಹೊರಗೆ ಬಂದು ಆ ಸೂಕ್ಷ್ಮ ಲೋಕದಲ್ಲಿ ತನ್ನ ಇಚ್ಛೆಯಂತೆ ಅದು ವಿಹಾರವನ್ನ ಮಾಡ್ತಾ ಇರ್ತದ. ತನ್ನ ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ಬೇಕಾಗಿರ್ತಕ್ಕಂಥ ಸಂದರ್ಭಗಳನ್ನ ಮುಂಚಿತವಾಗಿನೇ ನೋಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಅಲ್ಲಿ ಇರ್ತದ. ಅಥವಾ ಹಿಂದಿನ ಜನ್ಮಗಳಲ್ಲಿ ಕಂಡ ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಇನ್ನೂ ಹೇಳಬೇಕೆಂದರೆ ತನ್ನ ಹಿಂದಿನ ಜನ್ಮಗಳಲ್ಲಿ ಬಾಕಿ ಉಳಿದ ಕಾರ್ಯಗಳನ್ನು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಪೂರೈಸುತ್ತೆ. ಹಿಂದಿನ ಜನ್ಮದಲ್ಲಿ ಇನ್ನೂ ಏನಾದ್ರೂ ಕೆಲಸಗಳು ಬಾಕಿ ಉಳಿದಿದ್ರೆ ಆ ಕೆಲಸಗಳನ್ನ ಪೂರ್ಣ ಮಾಡುತ್ತದ. ಪ್ರತಿ ಕಾರ್ಯವು ಭೌತಿಕ ಪ್ರಪಂಚದಲ್ಲಿ ನಡೆಯುವ ಮೊದಲು ಸೂಕ್ಷ್ಮ ಲೋಕದಲ್ಲಿ ಕಾರ್ಯರೂಪಕ್ಕೆ ಬರ್ತದೆ.
ಪ್ರತಿಯೊಂದು ಕೆಲಸವೂ ಈ ಭೌತಿಕ ಜಗತ್ತಿನಲ್ಲಿ ಅಥವಾ ಭೂಮಿಯ ಮೇಲೆ ನಡೆಯೋಕ್ಕಿಂತ ಮೊದಲು ಸೂಕ್ಷ್ಮ ಲೋಕದಲ್ಲಿ ಕಾರ್ಯರೂಪಕ್ಕೆ ಬರ್ತದೆ. ಆದ ಕಾರಣ ಸೂಕ್ಷ್ಮ ರೂಪದಲ್ಲಿ ಆತ್ಮವು ಕೈಗೊಂಡ ಕಾರ್ಯವು ಕಾಲಾನಂತರ ಇತರ ಕಾರ್ಯಕರ್ತರ ಮೂಲಕ ಭೌತಿಕ ಲೋಕದಲ್ಲಿ ರೂಪಾಂತರಗೊಳ್ಳುತ್ತದೆ. ಹೀಗೆ ಕೈಗೊಂಡ ಕಾರ್ಯದ ಫಲಾಫಲಗಳು ಆನಂದಮಯ ಕೋಶದಲ್ಲಿ ಶೇಖರಣೆ ಆಗ್ತಾವು. ಇದರಿಂದ ದೊರೆಯುವ ಆನಂದವನ್ನು ಆತ್ಮವು ಬಹಳ ಸಂತೋಷದಿಂದ ಅನುಭವಿಸುತ್ತದೆ. ಆದ ಕಾರಣವೇ ಮಲಗಿದ ಮಕ್ಕಳು ತಮ್ಮಲ್ಲಿಯೇ ನಗ್ತಾ ಇರ್ತಾರೆ, ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಆದ್ರಿಂದ ಮಲಗಿದ ಮಕ್ಕಳನ್ನ ಎಬ್ಬಿಸಬಾರದು ಅಂತ ಹೇಳ್ತಾರೆ. ಆತ್ಮವು ಅಪರಿಮಿತ ಚೈತನ್ಯ ಶಕ್ತಿಯುಳ್ಳದ್ದಾಗಿದೆ. ಮೂಲ ಚೈತನ್ಯದಷ್ಟೇ ಶಕ್ತಿಯು ಪ್ರತಿ ಆತ್ಮದಲ್ಲಿನೂ ತುಂಬಿಕೊಂಡಿರುತ್ತೆ. ಅಗಾಧವಾದ ಜ್ಞಾನ ಸಂಪತ್ತಿನಿಂದ ತುಂಬಿರ್ತದ. ಆತ್ಮಗಳು ಮೂಲ ಚೈತನ್ಯದ ತುಣುಕುಗಳಷ್ಟೇ. ಪರಮಾತ್ಮನು ಬೇರೆಯಲ್ಲ, ಆತ್ಮಗಳು ಬೇರೆಯಲ್ಲ. ನಿರಂತರ ಜ್ಞಾನಾರ್ಜನೆಗಾಗಿ ಪರಮಾತ್ಮನೆಂಬ ಅಗಾಧ ಬೆಳಕಿನಿಂದ ಹೊರಟ ಬೆಳಕಿನ ಕಿರಣಗಳೇ ಆತ್ಮಗಳು ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನು ಮುಗಿಸೋಣ ಮಾಸ್ಟರ್ಸ್. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿರೋ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರಿಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು
ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಒಬ್ಬ ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಆ ಸೂಕ್ಷ್ಮ ಲೋಕದ ಆಲೋಚನೆಗಳನ್ನು, ಸನ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗುರಿಯತ್ತ, ಅಂತಿಮ ಗಮ್ಯದತ್ತ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣಿಸುತ್ತದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಆ ಪರಮ ಸಖ್ಯದೊಡನೆ ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ, ಮೂಲ ಸ್ವರೂಪದೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Mm. 30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ. ಹಲೋ, ನಾವೆಲ್ಲ ನಿಂತೆ ಹಲೋ ಮೇಡಮ್ ಹೇಳ್ರಿ. ವಿಜಯಲಕ್ಷ್ಮಿ ಮೇಡಮ್. ತುಂಬಾ ಚೆನ್ನಾಗಾಯ್ತು ಮೇಡಮ್. ನನ್ಗೆ ಅದು ಧ್ಯಾನ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಬಹಳ ಶಾಂತ ರೀ, ಏನೂನು ಕಾಣಿಸೋದಿಲ್ಲ, ಏನಿಲ್ಲ. ಆದ್ರೆ ಮೈಂಡ್ ಕೂಲ್ 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 ಆಗ್ತದೆ. ಓಕೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಇದನ್ನು ಸ್ವಾಧ್ಯಾಯನ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಮಂತ್ ವೈಸ್ ಡೆವಲಪ್ಮೆಂಟ್ ಆಫ್ ದ ಬೇಬಿ, ಅದ್ರ ಹಿಂದೆ ಎಷ್ಟು ಕೆಲಸ ನಡೀತದ ಅನ್ನೋದು ಈಗ ಗೊತ್ತಾಗ್ಲಿಕ್ಕೆ ನೋಡ್ರಿ. ಹೌದೌದೌದು. ಹೌದೌದು. ಎಷ್ಟು ಕಾಂಪ್ಲಿಕೇಟೆಡ್ ಒಬ್ಬ ನಂಬಲಿಕ್ಕಾಗಲ್ಲ. ಎಷ್ಟು ಶಕ್ತಿಗಳು ಕೆಲಸ ಗೊತ್ತಾಗ್ತದೆ. ಏನ್ ನಮ್ ಕಲ್ಪನೆಗೆ ಇರಂಗಿಲ್ರಿ, ಕಲ್ಪನೆದಾಗೆ ಇರಂಗಿಲ್ಲ. ಅವು ಆರ್ಗನ್ಗಳಿಗೆ ಅವ್ರು 3 ಜನ ಅಂತ, ಮಿದುಳು, ಹೃದಯ, ಶ್ವಾಸಕೋಶ, ಮೇನ್ ಆರ್ಗನ್ಸ್ ಗಳಿಗೆ. ಎಲ್ಲ ಎಕ್ಸ್ಪರ್ಟ್ ಆಯ್ತು ಅಲ್ಲಿ. ಧನ್ವಂತರಿಯ ಸಹಾಯದಿಂದ ಮಾಡ್ತಾರೆ. ಪ್ರಕಂಪನಗಳನ್ನ, ಬೆಳಕಿನ ಪ್ರಕಂಪನಗಳು ಅವೆಲ್ಲ ಯೂಸ್
ಮಾಡ್ತಾರ. ಆಮೇಲೆ ನಮ್ಮ ಗಮನಕ್ಕೆ ಬರಂತ ಪ್ರಕಂಪನಗಳಿಂದ ಇದಾಗ್ತಾವಂತ್ರಿ. ಅಂದ್ರೆ ಅದೇ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ಸ್ ರೀ ಮೇಡಮ್. ಅದೇ ಮೊದಲ ಬಿಯಾಂಡ್ ಹ್ಯೂಮನ್ ಸೆನ್ಸೇಷನ್ ಅಂತಾರಲ್ಲ, ಈ ನಾವು ಫಿಸಿಕ್ಸ್ ನಾಗ ಕಲಿತೀವ್ರಿ ಮೇಡಮ್, ಅದ್ರ ಫ್ರೀಕ್ವೆನ್ಸಿ 20 ಹರ್ಟ್ಸ್ ಲಿಂದ 20,000 ಹರ್ಟ್ಸ್ ಇದ್ರಷ್ಟೇ ನಮಗ್ ಕೇಳಿಸ್ತದ್ರಿ ಮೇಡಮ್. ಅದ್ರ ನಂತರನು ಅದಕ್ಕಿಂತ ಕಡಿಮೆ ಅಥವಾ ಹೆಚ್ಚಿದ್ರ ಇರ್ತಾವ ಫ್ರೀಕ್ವೆನ್ಸಿ, ಬಟ್ ನಮ್ಮ ಸೆನ್ಸಿಗೆ ಬರಲ್ಲ, ಮನುಷ್ಯ ಕೇಳಿಸಲ್ಲ ಅದು. ಅದಕ್ಕೆ ಅವ್ರ ಶಬ್ದ ತರಂಗ ಅದು ಎಲ್ಲ ತಗೊಂಡು ಹೇಳ್ಯಾರ ನೋಡಿ, ಎಷ್ಟು ಸೈಂಟಿಫಿಕ್ ಆಗಿನು. ಪಾಪ ಮಗುದೇ ಪಾಪ ಅನಸ್ತದ, ಅಳಸ್ತದ, ಅದಕ್ಕೆ ಅಳಸ್ತದ ಅಂತ ಹೊರಗ್ ಬಂದ್ ಕೂಡ್ಲೆ. ಆಮೇಲೆ ಅದೇ ನನ್ನ ನಗತಿರ್ತಾವ ನೋಡ್ರಿ ಮೇಡಮ್ ನಿದ್ದಿಗಣ್ಣಾಗ, ಅವು ದೇವ್ರ ನಗಸ್ಲಿಗತ್ತಾನ ಅಂತ ನೋಡ್ರಿ ಹಿಂದಿನವ್ರು. ನೋಡ್ರಿ ಮೇಡಮ್ ಪರಮಾತ್ಮ ಜೊತೆ. ಆಮೇಲೆ ಮೂವ್ಮೆಂಟ್ 5 ತಿಂಗಳಾಗಿಂದೇ ಸ್ವಲ್ಪ ಸೆನ್ಸೇಷನ್ ಗೊತ್ತಾಗ್ತದೆ. 6 ತಿಂಗಳು 7 ತಿಂಗಳಿಗೆ ಅದು ಅದು ಚಲೋ ಗೊತ್ತಾಗ್ತದೆ. ಕರೆಕ್ಟ್ ಅಲ್ಲ. ಹೌದು. ಆಮೇಲೆ ಪಾಪನ ಎಲ್ಲೆಡೆ ಊರಿಗೆ ಹೋಗೋದಿದ್ರ ನದ್ಕಿನಾಗ ಹಿಂಗ್ ಎಬ್ಬಸ್ಬೇಕಾಗ್ತದ ನೋಡ್ರಿ, ಪಾಪ ನಿದ್ದಿಗಣ್ಣ ಕೂಸೋಳಿಗೆ ಎಬ್ಬಸ್ಬಾರ್ದು ಅಂತಾರ. ಬಟ್ ಒಂದೊಂದ್ಸಲ ಅನಿವಾರ್ಯ. ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತು, ಸ್ಕೂಲಿಗೆ ಹೋಗ್ಲಿಕ್ಕೆ ಶುರು ಆದ್ವು ಅಂದ್ರ ಅವಾಗ ಎಬ್ಸಬೇಕಾಗ್ತಾವ ಬಾಳ ನಿದ್ದಿಗಣ್ಣ ಆಗಿದ್ರು. ಅಂದ್ರೆ ಅಪ್ ಟು 5 years ಅಂತಾರ ಅವ್ರು. ಅಪ್ ಟು 5 years 3 years ತನಕ ಆತ್ಮಸ್ವರೂಪದೊಳಗೆ ಇರ್ತಾವ. 5 years ಅಂತ ಕೊಟ್ಟಾರ. ಅದಕ್ಕೆ ಅವು ಏನ್ ಮಾಡಿದ್ರು ದೇವ್ರು ಏನ್ ಅನ್ಬೇಡ ಅಂತಿರ್ತಾರ ಮಕ್ಕಳಿಗೆ. ಅವ್ರದ್ದು ಮನಸ್ಸು ಮಾತ್ರ ತುಂಬಾ ಸ್ವಚ್ಛ. ದೇವ್ರ ಅದಕ್ಕೆ ಅಂತಾರೆ ಮಕ್ಕಳಿಗೆ ದೇವ್ರಿಗೆ ಕಂಪೇರ್ ಮಾಡ್ತಾರೆ. ಹೌದೌದ್ರಿ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಿಂಗ್ ಮುಷ್ಟಿ ಒತ್ತಿಟ್ಕೊಂಡಿರ್ತಾವ, ಅದಕ್ಕೆಲ್ಲ ಮಣ್ಣು ಹತ್ತಿರುತ್ತೆ, ಕೆಲ್ಸ ಮಾಡಿಸ್ತಾನ ದೇವ್ರು ಅಂತೆಲ್ಲ ಅಂತಿರ್ತಾರ. ಈಗಿನ ಮಕ್ಳೆಲ್ರಿ ಮೇಡಮ್ ಮುಷ್ಟಿನೇ ಇರಂಗಿಲ್ಲ, ಈಗೆಲ್ಲಾ ತರದಿದ್ವಿ ಇರ್ತಾವ. ಮೊದ್ಲು ಇರ್ತಿದ್ದು ಹೆಚ್ಚಾಗಿ. ಹೌದಿಲ್ರಿ? ಈಗಿನ ಮಕ್ಕಳ ಮುಷ್ಟಿ ಕಡಿಮೆ ಆಗ್ಯದ್ರಿ ಈಗ. ಹೌದೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ಗಂಗಾ, ಹಲೋ. ಸರೋಜಿನಿ ಮೇಡಮ್ ಅವ್ರ ಈಗ ಬಂದ್ರು. ಟೋಟಲಿ ಅದ್ಭುತ. ಲೇಟ್ ಆತ್ರಿ ಮೇಡಮ್, ಇವತ್ ನಿಮ್ ಕ್ಲಾಸ್ ಕೇಳಿಲ್ಲ ನಾನು. ಅದೇ ರೀ ಮೇಡಮ್, ಈಗ ಬಂದ್ರಿ, ಹಂಗೆ ನೋಡ್ದೆ ನಾ ಈಗ. ಸ್ವಲ್ಪ ಪೇಟ್ಯಾಗ ಹೋಗಿದ್ದೆ, ಹಿಂಗಾಗಿ ಲೇಟ್ ಆತ್. ಹೌದ್ರಿ, ಆಯ್ತು. ಮದ್ವೆ ಕೆಲಸ ಇತ್ತು, ಹಿಂಗಾಗಿ ಲೇಟ್ ಆಯ್ತು. ಆಯ್ತು, ಲೇಟ್ ಆಯ್ತು. ಇದು ಮೇಡಮ್ ಅದ ಲಿಂಕ್ ಹೊಂಟೈತ್ಲ ಇದ್ರಾಗ ಯೂಟ್ಯೂಬ್ದಾಗ ನೋಡ್ರಿ ಮೇಡಮ್. ಕಳಿಸ್ತೀನಿ. ಯೂಟ್ಯೂಬ್ದಾಗ ಹೊಂಟೈತ್ಲ, ಲಿಂಕ್ ಕಳಿಸ್ತೀನಿ ಅಂತ ತಕೋತೀನಿ. ಕಳಿಸ್ತೀನಿ ಮೇಡಮ್, ಕಳಿಸ್ತೀನಿ. ಓಕೆ ಮೇಡಮ್, ನಾ ಗ್ರೂಪ್ನಾಗ ಹಾಕ್ತೀನಿ ನೋಡ್ರಿ. ಹಾಕ್ರಿ. ಓಕೆ ಇಲ್ರಿ. ಓಕೆ ಮೇಡಮ್. ಹಲೋ ಗಂಗು, ಹೇಳವಿ. ಹಲೋ ರೇಖಾ. ಎಲ್ಲ ಟೋಟಲಿ ಅದ್ಭುತ ಅಂತ ಎಷ್ಟು ಇದು ಖುಷಿ ಅನಿಸ್ತದ. 5 ತಿಂಗಳ ತನ ಎಷ್ಟು ಜನರು ಎಷ್ಟು ಶಕ್ತಿಗಳು ಕೆಲ್ಸ ಮಾಡ್ತಾವು. ಆಮೇಲೆ ನಿಯರ್ ಈ ಸದ್ಯಕ್ಕೆ ಇದೆಲ್ಲ ಅನುಭವಿಸುದು. ಈ ಸದ್ಯಕ್ಕೆ ಮಗಳದಾಳ ಈಗ. ಅಲ್ಲೇ ಅನುಭವಿಸೋದು. ಅದೆಲ್ಲ ಹೆಂಗಂದ್ರೆ ಸ್ವಲ್ಪ ಮಾತಾಡ್ಸಿದ್ರೆ ಆದ್ಯ ಅಂತ ಹಿಂಗ ಇದು ಮಾಡಿ ಮಾತಾಡ್ಸಿದ್ರೆ ತಾನೇ ಇದು ಆಗ್ಲಿಕ್ಕೆ ಶುರು, ಮೂಮೆಂಟ್ ಆಗ್ಲಿಕ್ಕೆ ಶುರು ಆಗ್ಬಿಡ್ತದ. ಮಾತಾಡ್ತಾಳ. ಎಷ್ಟು ಚಂದ ಅನಿಸ್ತದ ಖರೆ ಅಂದ್ರೆ ಅದು. ಅದ್ಯಾದ ಅವಾಗೇ ನಡೆದಿತ್ತವ, ಅದು ಹುಡುಗಿದ್ ಬಾಳ ಇದು ಅನಿಸ್ತದ. ಆಕಿದ್ ಬಾಳ ಬಾಳ ಅದೇನೋ ಹಿಂಗೊಂದ 7-8 ರೌಂಡ್ ಸುತ್ತಾಳ್ರಿ, ಹೊಕ್ಕಳ ಸುತ್ತ ಇದು ಮಾಡ್ತಾಳ ಹಿಂಗ್ ಸ್ಮೂತ್ ಆಗಿ ಮಾಡಿ. 3-4 ಸಲ ಟಚ್ ಮಾಡಿದ್ರೆ ಅವ್ನ್ ಬಂದೇ ಬಿಡ್ತಾನ. ಹೌದಲ್ಲ? ಮಾತಾಡ್ತಾಳ. ಬಾಳ ಚಂದ ಅನಿಸ್ಲತ್ತದ ಈಗರೆ. ನಮ್ಗ ಆತ್ಮಾಯಣದೊಳಗ ಇದು ಗೊತ್ತಾಗಿದ್ದಿಲ್ಲ, ಇಲ್ಲಿ ಗೊತ್ತಾಯ್ತು ಯಾವ ತಿಂಗಳೊಳಗ ಗರ್ಭದೊಳಗ ಇದಾಗ್ತದ ಅನ್ನೋದು. ಅದೇ ಅದೇ ಭೂಮಿ ಬಿದ್ದ ತಕ್ಷಣ ಬೇರೆ ಪ್ರಪಂಚಕ್ ಬಂದೆ ಅಂತ ಅಳ್ತದ ಅದು. ನಾವ್ ಮಗು ಆತ ಅಂತ ಅಂತೀವಿ ಖರೆ, ಅದೆಲ್ಲ ನಮ್ಗ್ ಇದಿರ್ಲಿಲ್ಲಲ್ಲ. ಅಲ್ಲ, ಬೇರೆ ಪ್ರಪಂಚಕ್ ಬಂದೇನ ಎಲ್ಲಾ ಮರತ್ನು ಹೋಗ್ತದಲ್ಲ, ಹಿಂಗಾಗಿ ಅದೇ ಮರ್ತ್ ಹೋಗಿ ಸಂಪರ್ಕ ಕಡದ್ ಬಿಡ್ತದ, ಪೂರಾ ಸಂಪರ್ಕ ಕಡದ್ ಬಿಡ್ತದ. ಹಂಗಾಗಿ ಅಳತಿರ್ತದ. 3 ವರ್ಷ ತನ ಅದೇ ಮಗು ನಿದ್ಗಣಾಗ್ ನಗತಿರ್ತದ, ನಗ್ತಿರ್ತಾವ ಖುಷಿಯಿಂದ. ಹಿಂದಿನ ಇದ್ರಲ್ಲೇ ಇರ್ತಾವ, ಆತ್ಮ ಇದ್ರಲ್ಲಿದ್ದು ನಗ್ತಿರ್ತಾವ. ಅದ್ಭುತ. ಓಕೆ ರೇಖಾ, ಥ್ಯಾಂಕ್ ಯು. ಮತ್ತೆ ನಾಳೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು. ಬಿಡಿ.